ಫೀ ಸ್ಟ್ರಕ್ಚರ್ನಲ್ಲಿ ಒಂದು ದೊಡ್ಡ ಬದಲಾವಣೆ ಈ ವರ್ಷ ಅಂದರೆ 2026-27 ಅಕಾಡೆಮಿಕ್ ಸಂಬಂಧಪಟ್ಟಾಗ ಹೇಳಬೇಕು ಅಂತಂದರೆ ಫೀನಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಹೋದ ವರ್ಷದಿಂದ ಈ ವರ್ಷ ಕಂಪೇರ್ ಮಾಡಿದ್ರೆ 2,000 to 3,000 ಅಪ್ ಟು 10,000ವರೆಗೂ ಸ್ವಲ್ಪ ವೇರಿಯೇಷನ್ ಆಗಿದೆ ಕೆಲವು ಕೋರ್ಸಸ್ಸಲ್ಲಿ. ಒಂದು ನಾನು ನೋಡಿರುವಾಗ ಏನಪ್ಪ ಅಂದರೆ ಎಲ್ಲಿ ಬೇಡಿಕೆ ಎಲ್ಲೋ, ಫಾರ್ ಎಕ್ಸಾಂಪಲ್ ಸಿವಿಲ್ ಆಗಲಿ ಮೆಕ್ಯಾನಿಕಲ್ ಆಗಲಿ ವರ್ಷ ಸ್ವಲ್ಪ ಕಡಿಮೆ, ಈ ವರ್ಷ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ ಒಂದು ಬೇಡಿಕೆ. ಆ ಕಾರಣದಿಂದಾಗಿ ಅಲ್ಲಿ ಆಲ್ಮೋಸ್ಟ್ 20,000 ಏನಪ್ಪ ಫೀಸ್ನ ರೆಡ್ಯೂಸ್ ಮಾಡೋದು, 29,000 ಸಮಥಿಂಗ್ ಆಗಿರುವಂಥದ್ದು. ಸೊ ಉಳಿದಿರೋಂಥ ಕೋರ್ಸಸ್ಗಳೇ ಸೇಮ್ ಫೀ ಇದೆ. ಆಮೇಲೆ ಪ್ರೈವೇಟ್ ಆಗಿರ್ಬೋದು ಅಥವಾ ಯೂನಿವರ್ಸಿಟಿ ಆಗಲಿ ಎಲ್ಲ ಕಡೆ ಏನಪ್ಪ ಅಂದರೆ ಫೀ ಸೇಮ್ ಇರುತ್ತೆ. ಗೌರ್ಮೆಂಟಲ್ಲಿ ಮಾತ್ರ ಬೇಡಿಕೆ ಇಲ್ದಿರುವಂಥ ಡಿಮ್ಯಾಂಡ್ ಇರುವಂಥ ಕೋರ್ಸ್ಗಳ ಫೀನಲ್ಲಿ ರೆಡ್ಯೂಸ್ ಮಾಡಿದ್ದಾರೆ. ಮತ್ತು ದೊಡ್ಡ ಬದಲಾವಣೆಯನ್ನು ನೋಡಿದ್ರೆ ಹಾಗೆ ಯೂಸಲಿ ನೋಡಿ ಫಾರ್ಮಸಿ ಸೆಂಟರ್ ನೋಡಿ, ಸೊ ಸ್ಪೆಷಲಿ ಮೆನ್ಷನ್ ಮಾಡೋದು ಅಗ್ರಿ ಆಗಿರ್ಬೋದು, ಹಾರ್ಟಿಕಲ್ಚರ್ ಆಗಲಿ. ಸೊ ಈ ರೀತಿ ಫಾರ್ಮಸಿ ಸೆಂಟರ್ ಬರುವಂಥ ಕೋರ್ಸಸ್ ಮಾಡಿದಾಗ ಇಯರ್ಲಿ ಫೀಸ್ ಇರ್ತಾ ಇತ್ತು. ಈಗ ಸೆಮಿಸ್ಟರ್ ಅಂತ ಮೆನ್ಷನ್ ಮಾಡೋದು, ನನಗೆ ಗೊತ್ತಿರುವಾಗ ಇಯರ್ಲಿ ಫೀಸ್ ತೆಗೆದುಕೊಳ್ತಾ ಇದ್ರು. ಪರ್ ಸೆಮಿಸ್ಟರ್ ಫೀನ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಈ ಒಂದು ಫಾರ್ಮಸಿ ಸೆಂಟರ್ ಫೀಸ್ ಡಬಲ್ ಆಗಿದೆ ಅಂತಲೇ ಅರ್ಥ. ಓಕೆ, ಸೊ ನೀವು ಒಂದ್ಸಲ ಚೆಕ್ ಮಾಡಿಕೊಳ್ಳೋದ್ರ ಬಗ್ಗೆ ಡೀಟೇಲ್ ವಿಡಿಯೋ ಯೂಟ್ಯೂಬ್ನಲ್ಲಿ ಮಾಡಿರ್ತೇನೆ. ಓಕೆ, ಸೊ PDF ಗಾಗಿ ನೀವು ಕಮೆಂಟ್ ಸೆಕ್ಷನಲ್ಲಿ PDF ಅಂತ ಹಾಕಿ. ಫೈನ್, ಮತ್ತಷ್ಟು ಮುಂದೆ ಬಿಡಲಿ. ಚೆಕ್ ಕೇರ್, ಬಾಯ್.